ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಿನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೈವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್, ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್. ನಿಮ್ಮೊಟ್ಟಿಗೆ ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ. ಏನಪ್ಪಾ ಒಂದು ವಿಶೇಷವಾದ ಮಾಹಿತಿ ಅಂದ್ರೆ, ಯಾವ ಒಂದು ಜಾಗ ಮನೆಯಲ್ಲಿ ವಾಸ್ತುವಿನಲ್ಲಿ ವಿಶೇಷವಾಗಿ ತೊಂದರೆಗೆ ಈಡಾಗಿದ್ರೆ ಮದುವೆಗಳಲ್ಲಿ ವಿಳಂಬ ಆಗ್ತವೆ, ಅಥವಾ ಎಷ್ಟೋ ಜನಕ್ಕೆ ಮದುವೆನೇ ಆಗಲ್ಲ. ನನ್ನಲ್ಲಿ ಸುಮಾರು ಜನ ಬರ್ತಾರೆ, ಮದುವೆ ಆಗಿದೆ ನಂಗೆ, ಅಥವಾ ಮದುವೆ ಆಗ್ತಾ ಇಲ್ಲ, ಮದುವೆಯಲ್ಲಿ ನಂಗೆ ಸಮಸ್ಯೆ ಉಂಟಾಗಿದೆ, ಮದುವೆ ಆಗೋದಕ್ಕೆ ಸಮಸ್ಯೆ ಉಂಟಾಗಿದೆ ಅಂತ ಕೆಲವರು ಹೇಳ್ತಾರೆ. ಮದುವೆ ಆದ್ಮೇಲೆ ಕೆಲವರಿಗೆ ಸಮಸ್ಯೆ ಶುರು ಆಗುವಂತಹ ಸಾಧ್ಯತೆಗಳಿರ್ತವೆ. ಸೊ ಆ ರೀತಿ ತಗೊಂಡಾಗ ಮದುವೆಯಲ್ಲಿ ವಿಳಂಬ, ವಿನಾಕಾರಣ ವಿಳಂಬ, ಎಷ್ಟೋ ಸಂಬಂಧಗಳು ಬರ್ತವೆ ಹೋಗ್ತವೆ, ಬರ್ತವೆ ಹೋಗ್ತವೆ, ಬರ್ತವೆ ಹೋಗ್ತವೆ, ಮದುವೆ ಸೆಟ್ ಆಗೋದಿಲ್ಲ, ಫೈನಲ್ ಆಗೋದಿಲ್ಲ. ಬಂದಿದ್ರು, ನೋಡಿದ್ರು, ಎಲ್ಲ ಆಯ್ತು, ಇನ್ನೇನು ಎಂಗೇಜ್ಮೆಂಟ್ ಆಯ್ತು. ಕೆಲವೊಂದೊಮ್ಮೆ ಅಂತೂ ಎಂಗೇಜ್ಮೆಂಟ್ ಆದ್ಮೇಲೆ ಕೂಡ ಕ್ಯಾನ್ಸಲ್ ಆಗಿದ್ದು ಉದಾಹರಣೆಗಳು ನಾವು ನೋಡಿದೀವಿ. ಸೊ ಆ ರೀತಿ ನೋಡಿದಾಗ ಮನೆಯಲ್ಲೇ ಯಾವುದೋ ಒಂದು ಸಮಸ್ಯೆ ಇರಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ಜಾಗದಲ್ಲಿ ಏನು ಬದಲಾಯಿಸಿದ್ರೆ ಏನು ರಿಸಲ್ಟ್ ಬರುತ್ತೆ ಅನ್ನೋದು ಕೆಲವೊಮ್ಮೆ ನಮ್ಮ ಅರಿವಿಗೆ ಬಂದಿರೋದಿಲ್ಲ. ಸಣ್ಣ ಸಣ್ಣ ಚೇಂಜಸ್ ನಾವು ಮಾಡ್ತಾ ಹೋದ್ರೆ ದೊಡ್ಡ ದೊಡ್ಡ ಬದಲಾವಣೆ ಕಾಣಬಹುದು. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಾನು ತಗೊಂಡಿದ್ದೀನಿ. ಮದುವೆಯಲ್ಲಿ ನಿಮ್ಗೆ ವಿಳಂಬ ಆಗ್ತಾ ಇದೆ, 30, 32 ವರ್ಷ, 33 ವರ್ಷ, ಇದೊಂದೇ ಆಗಿರ್ಬೋದು ಅಂತ ಈ ಮನೆಯದೇ ಒಂದು ರೀಸನ್ ಅಂತ ಹೇಳಕ್ಕೂ ಆಗಲ್ಲ. ಕೆಲವೊಮ್ಮೆ ನಾವು ಓದ ಕಡೆ ಗಮನ ಕೊಡೋದು ಅಥವಾ ದುಡಿಯೋ ಕಡೆ ಗಮನ ಕೊಡೋದು, ಈ ರೀತಿಯಾಗಿ ಮಾಡ್ಕೊಂಡ್ರು ಕೂಡ ನಮ್ಮ ಮದುವೆ ಡಿಲೇ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ಕೆಲವೊಮ್ಮೆ ಏನ್ ಮಾಡ್ತೀವಿ, ನಮ್ಗೆ ಇಂಥದೇ ಪೇರ್ ಬೇಕು ಅನ್ನೋ ಒಂದು ರಿಜಿಡ್ ಮೈಂಡ್ ಇಟ್ಕೊಂಡು ಕೂತಿರ್ತೀವಿ, ಒಂದು ಕಾನ್ಸ್ಟೆಂಟ್ ಮೈಂಡ್ ಇಟ್ಕೊಂಡು ಕೂತಿರ್ತೀವಿ. ಆ ಒಂದು ಕಾನ್ಸ್ಟೆಂಟ್ ಮೈಂಡ್ ಇಟ್ಕೊಂಡ್ರು ಕೂಡ ನಮ್ಗೆ ಮದುವೆ ಆಗೋದು ಸ್ವಲ್ಪ ಡಿಲೇ ಆಗತ್ತೆ. ಅದಕ್ಕೂ ಈ ವಾಸ್ತು ರೀಸನ್ ಆಗಿರಬಹುದು. ಕೆಲವೊಮ್ಮೆ ನಾನು ನೋಡಿದ್ದೀನಿ, ಎಷ್ಟು ಜನ ನನಗೆ, ಈಗ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇದಕ್ಕೆ ಮುಂಚೆ ಸಾಲ ಬೇಕು, ಬ್ಯಾಂಕ್ನಿಂದ ಸಾಲ ತಗೊಬೇಕು. ಏನ್ ಮಾಡ್ತೀರಾ, ವಾಯುವ್ಯದಲ್ಲಿ ಮಲ್ಕೊಡ್ರಿ. ನೀವು ಮಲ್ಕೊಳ್ಳೋಡ್ರಿ. ವಾಯುವ್ಯ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಒಂದು ರೂಮ್ ಇದ್ರೆ, ಆ ನಾರ್ತ್ ವೆಸ್ಟ್ ಕಾರ್ನರ್ ರೂಮ್ ನಲ್ಲಿ ನೀವು ಸ್ವಲ್ಪ ದಿವಸ ಒಂದು 10-15 ದಿವಸ ಮಲ್ಕೊಂಡು ನೋಡ್ಕೊಳ್ಳಿ. ಆಮೇಲೆ ನೀವು ಬ್ಯಾಂಕಿಗೆ ಅಪ್ಲೈ ಮಾಡಿ, ಈಸಿಯಾಗಿ ಲೋನ್ ಸ್ಯಾಂಕ್ಷನ್ ಆಗುವಂತದ್ದಾಗುತ್ತೆ ನಿಮಗೆ. ಬೇಕಾದ್ರೆ ಟ್ರೈ ಮಾಡಿ ನೀವು. ಇದು ಸಣ್ಣ ಬದಲಾವಣೆ, ಬಟ್ ಲೋನ್ ಸ್ಯಾಂಕ್ಷನ್ ಆಗ್ತಲ್ಲ, ಲೋನ್ ಡಿಲೇ ಆಗ್ತದೆ ನನಗೆ ಅಂದ್ರೆ, ವಾಯುವ್ಯದಲ್ಲಿ ಸ್ವಲ್ಪ ನೀವು ಮಲ್ಕೊಂಡು ಸ್ವಲ್ಪ ಟೈಮ್ ನೀವು ಕಳಿಬೇಕು. ಕಳಿಯೋದು ಜಾಸ್ತಿ ಯಾವಾಗ ಅಂದ್ರೆ ನಿದ್ದೆ ಮಾಡುವಾಗ. ಸೊ ಹಾಗಾಗಿ ಅದೊಂದು ಸಣ್ಣ ಒಂದು ಟಿಪ್ ಕೊಟ್ಟಿದ್ದೀನಿ. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮದುವೆಗೆ ವಿಳಂಬ ಆದ್ರೆ ಯಾವ ಜಾಗವನ್ನ ನಾವು ನೋಡ್ಬೇಕು, ವಿಶೇಷವಾಗಿ ನೋಡ್ಬೇಕಾಗಿರೋದು ಸೌತ್ ವೆಸ್ಟ್ ಆಫ್ ಮನೆಯ ಸೌತ್ ವೆಸ್ಟ್ ಕಾರ್ನರ್. ಯಾವಾಗ ಅಲ್ಲಿ ಕಿಚನ್ ಬಂದಿದೆ, ಅಥವಾ ಟಾಯ್ಲೆಟ್ ಬಂದಿದೆ, ಅಥವಾ ನೀವು ಅಲ್ಲಿನ ಸ್ಟೋರ್ ರೂಮ್ ಮಾಡಿ ಬೇಡದಿರೋದೆಲ್ಲ ಡಂಪ್ ಮಾಡಿದಿರ, ಅಲ್ಲಿ ನಿಮ್ಗೆ ಮ್ಯಾರೇಜ್ ಅಲ್ಲಿ ತೊಂದರೆಗಳು, ವಿಳಂಬಗಳು ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವಾಗ ಆ ನಾರ್ತ್ ವೆಸ್ಟ್ ಅಂದ್ರೆ, ಈಗ ಎಲ್ಲರೂ ಜನರಲ್ ಆಗಿ ಹೇಳೋದೇನಂದ್ರೆ ದೇವಮೂಲೆ ಅಂತ ಕರೀತಾರೆ. ಬಟ್ ದೇವಮೂಲೆ ಅಲ್ಲ, ನೈಋತ್ಯ ಮೂಲೆ. ನಿಮ್ಮ ಮನೆಯಲ್ಲಿ ಕಾಂಪೋಸಿಟ್ ಕೊಂಡು ನೋಡಿ, ಸೌತ್ ಡೈರೆಕ್ಷನ್, ವೆಸ್ಟ್ ಡೈರೆಕ್ಷನ್ ಮಧ್ಯದಲ್ಲಿ ಬರೋದು ಸೌತ್ ವೆಸ್ಟ್ ಕಾರ್ನರ್ ಆಗಿರುತ್ತೆ. ಆ ಕಾರ್ನರ್ ಅಲ್ಲಿ ಎಸ್ಪೆಷಲಿ ಕಾರ್ನರ್ ಅಲ್ಲಿ ಏನಾದ್ರು ಟಾಯ್ಲೆಟ್, ಕಿಚನ್ ಅಥವಾ ನೀವು ಸ್ಟೋರ್ ರೂಮ್ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ನಿಮಗೆ ಸಮಸ್ಯೆ ಉಂಟಾಗುತ್ತೆ. ಮದುವೆನಲ್ಲಿ ಸಮಸ್ಯೆ ಉಂಟು ಮಾಡುವಂತ ಸಾಧ್ಯತೆಗಳಿರುತ್ತೆ. ಸ್ಟೆಬಿಲಿಟಿ ಇರಲ್ಲ, ಸಂಬಂಧಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಸಂಬಂಧಗಳೇ ಬರೋದಿಲ್ಲ. ನಿಮಗೆ ಅದು ಬೇಕು ಅಂತಾನೆ ಅನ್ಸೋದಿಲ್ಲ, ಮದುವೆ ಬೇಕು ಅಂತಾನೆ ಕೆಲವೊಮ್ಮೆ ಅನ್ಸೋದಿಲ್ಲ. ಆ ರೀತಿ ಕೂಡ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಕಾರ್ನರ್ ಯಾವುದು ಅಂದ್ರೆ, ಅದ್ರ ಆಪೋಸಿಟ್ ಕಾರ್ನರ್. ಈ ಕಡೆಗೆ ಸೌತ್ ವೆಸ್ಟ್ ಮತ್ತೆ ನಾರ್ತ್ ವೆಸ್ಟ್ ಕಾರ್ನರ್. ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಅಕಸ್ಮಾತ್ ಏನಾರು ನೀವು ಬ್ಲಾಕೇಜ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮದುವೆನಲ್ಲಿ ವಿಳಂಬ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾಕೆ ಅಂದ್ರೆ, ನಾರ್ತ್ ವೆಸ್ಟ್ ಕಾರ್ನರ್ ಬಂದು ಮೂವ್ಮೆಂಟ್ ಕಾರ್ನರ್, ಹೊಸ ಆಪರ್ಚುನಿಟೀಸ್ ನ ತಂದ್ಕೊಡುವಂತ ಕಾರ್ನರ್, ಹೊಸ ಅಲೈನ್ಸ್ ಬರುವಂತ ಕಾರ್ನರ್. ಸೊ ಅಲ್ಲಿ ಯಾವಾಗ ಬ್ಲಾಕ್ ಆಗ್ಬಿಡುತ್ತೆ, ಅಲ್ಲಿ ಏರ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು ಫ್ರೀಯಾಗಿ. ಫುಲ್ ಗೋಡೆ ಕಟ್ಬಿಟ್ಟಿರ್ತೀರಾ, ಅಥವಾ ಏನಾದ್ರು ಬ್ಲಾಕ್ ಮಾಡ್ಬಿಟ್ಟಿರ್ತೀರಾ, ಅಥವಾ ಹೆವಿ ಮೆಟಲ್ಸ್ ಇಟ್ಟಿರ್ತೀರಾ, ಅಥವಾ ಹೆವಿ ಐಟಮ್ಸ್ ಮೆಟೀರಿಯಲ್ಸ್ ಅಲ್ಲಿ ಇಟ್ಬಿಟ್ಟಿರ್ತೀರಾ ನೀವು, ಅವಾಗ ನಿಮ್ಗೆ ಮದುವೆಯಲ್ಲಿ ಸಂಬಂಧಗಳು ಬರ್ತವೆ, ಸೆಟ್ ಆಗಲ್ಲ, ಫೈನಲೈಸ್ ಆಗಲ್ಲ, ಮದುವೆ ಡಿಲೇ ಆಗುತ್ತೆ ವಿನಾಕಾರಣ. ಸೊ ಇವೆರಡು ನೋಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಬಂದು ನಾರ್ತ್ ಈಸ್ಟ್ ಕಾರ್ನರ್ ನೋಡ್ಬೇಕಾಗತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಏನ್ ಮಾಡುತ್ತೆ ಅಂದ್ರೆ, ನಾರ್ತ್ ಈಸ್ಟ್ ಕಾರ್ನರ್ ಬ್ಲಾಕ್ ಆಗಿತ್ತು ಅಂದ್ರೆ ನಿಮಗೆ ಏನಾಗಬಹುದು, ನಿಮ್ಮ ಸ್ಪಿರಿಚುವಲ್ಗೆ ಏಟ್ ಬೀಳುತ್ತೆ ಏಕ್ದಮ್. ನಮ್ಮ ಒಂದು ಸ್ಪಿರಿಚುವಲ್ ಥಾಟ್ ಏನಿರುತ್ತೆ ಅದಕ್ಕೆ ಏಟು ಬೀಳುತ್ತೆ. ಆ ಏಟು ಬಿದ್ದಾಗ ನಾವ್ ಏನೇ ಒಂದು ಪಾಸಿಟಿವ್ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ನಾವ್ ಯಾಕಿದೀವಿ, ನಾವ್ ಬದುಕಿರ್ಬೇಕಾ ಅನ್ನೋ ಒಂದು ನೆಗೆಟಿವ್ ಇದಕ್ಕೂ ಕರ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ವಿನಾಕಾರಣ ಅನಾರೋಗ್ಯಕ್ಕೆ ನಮ್ಮನ್ನ ಈಡು ಮಾಡಿ ನಾವು ಆರೋಗ್ಯಕ್ಕೆ ಖರ್ಚು ಮಾಡುವಂತೆ ಒಂದು ವ್ಯವಸ್ಥೆ ಮಾಡ್ಬಿಡುತ್ತೆ ನಾರ್ತ್ ಈಸ್ಟ್ ಏನಾದ್ರು ಬ್ಲಾಕ್ ಆಗಿದ್ರೆ. ಸೊ ನಮ್ಮ ಮೈಂಡ್ ಬ್ಲಾಕ್ ಆಯ್ತು ಅಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇದೀನಿ, ಈ ಒಂದು 3 ಕಾರ್ನರ್ನ ನೀವು ಚೆಕ್ ಮಾಡಿ.
ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ನಮ್ಮ ಹತ್ರ ಕನ್ಸಲ್ಟೇಷನ್ ಬರ್ಬೋದು, ನಮ್ಮ ಹತ್ರ ಬರ್ಬೋದು, ಅಥವಾ ಯಾರೇ ನಿಮ್ಮ ಮನೆ ಹತ್ರ ಒಂದು ವಾಸ್ತು ಕನ್ಸಲ್ಟೆಂಟ್ ಇರ್ಬೋದು, ಅಸ್ಟ್ರಾಲಜರ್ ಇರ್ಬೋದು, ಅವ್ರನ್ನ ಒಂದು ಕನ್ಸಲ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮದುವೆಯಲ್ಲಿ ವಿಳಂಬ ಆಗೋದಿಲ್ಲ ಅಂತ ಹೇಳ್ತಾ, ಅದ್ರ ಜೊತೆಗೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ನ ಹೇಳ್ದಂಗೆ ಒಂದು ಕೆರಿಯರ್ ಆಗಿರ್ಬೋದು, ಅಥವಾ ಮನಿ ಆಗಿರ್ಬೋದು, ಅಥವಾ ಮನೆ ಕಟ್ಟಿಸಂದ್ಮೇಲೆ ಮದುವೆ ಮಾಡ್ಕೊಂತೀನಿ, ಕಾರ್ ತಗೊಂಡ್ಮೇಲೆ ಮದುವೆ ಮಾಡ್ಕೊಂತೀನಿ, ಈ ರೀತಿಯಾದ ಯೋಚನೆಗಳು ಮದುವೆನ ಡಿಲೇ ಮಾಡುವಂತ ಸಾಧ್ಯತೆಗಳಿರುತ್ತೆ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕೆಲಸ ಆಗ್ಬೇಕು ಅಂತ ಭಗವಂತ ಬರೆದು ಕಳಿಸಿರ್ತಾನೆ. ಆ ಕೆಲಸ ಆಗೋದಕ್ಕೆ ನಾವು ದಾರಿ ಮಾಡ್ಕೊಳ್ಬೇಕು, ಆ ಫ್ರೀಕ್ವೆನ್ಸಿನ ನಾವು ಟ್ಯೂನ್ ಮಾಡ್ಕೊಬೇಕು ಆ ಟೈಮ್ನಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ, ಕಮೆಂಟ್ ನಲ್ಲಿ ಲೈಕ್ ಮಾಡಿ ನಮ್ಮ ವಿಡಿಯೋಗೆ. ಇದೇ ರೀತಿಯಾದ ಯಂತ್ರ ಮಂತ್ರ ತಂತ್ರ ಪರಿಹಾರಗಳಿಗೆ, ವಾಸ್ತು ಟಿಪ್ಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಅಲ್ಲಿವರೆಗೂ ದೇವ್ರು ನಮಗೆ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ